ಹೊಡೆಯುವುದಕ್ಕೆ ಇಷ್ಟು ಕೆಲಸ ಮಾಡಿದ್ರು ನೀವು. ಯಾಕಿಟ್ಟದ್ದು ನನಗೆ ಆಗ್ಲಿಕ್ಕಿಲ್ಲ. ಯಾಕಾಗ್ಲಿಕ್ಕಿಲ್ಲ? ನನ್ನಿಂದ ನಿನ್ನ ಮುಂದೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಉಂಟು. ಅದಕ್ಕೆ ರೈಟ್ ಅದು. ಇನ್ನು ಯುದ್ಧ ಇಲ್ಲ. ಇಲ್ಲ, ಯೋಚನೆ ಮಾಡು. ಈಗ ನಿನ್ನೊಡನೆ ಹೋರಾಟ ಇಲ್ಲ. ಮತ್ತೆ ಹೌದು, ಮತ್ತೆ ಹೋರಾಟಕ್ಕೆ ಯಾಕೆ ಬಂದಿಯಾ? ಕೆಲಸ ಮಾಡು. ಆತಿಥ್ಯ ನನ್ನದೇ. ಆಮೇಲೆ ಇರುವಂತಹ ಸ್ಥಳ. ಆಮೇಲೆ ಆಮೇಲೆ ಎಂತದ್ದು? ಆಮೇಲೆ ಆಮೇಲೆ ನೀನು ಹೇಳಬೇಕು. ದೇವಲೋಕಕ್ಕೆ ಯಾರೆಂದು ಕೊಂಡಿದ್ದೀರಿ? ದೇವಲೋಕಕ್ಕೆ ಯಾರೆಂದು ಕೊಂಡಿದ್ದೀರಿ? ದೇವೇಂದ್ರ ಯಾರ? ಅದು ಅಭ್ಯಾಸ ಬಲ. ಏನು ಮಾಡಬೇಕಾಗ್ತದೆ? ಇನ್ನು ದುರಾಭ್ಯಾಸ. ಹಾಗೆ ಹಾಗಲ್ಲ, ಆತಿಥ್ಯ ಒಳ್ಳೆದಾಗಿದೆ. ಆಗಿದೆ, ಒಳ್ಳೆದಾಗಿದೆ. ಬೇಡ, ನೀನು ನಿನ್ನ ಕಡೆಗೆ ಹೇಳಿದ್ದಿ ದೇವೇಂದ್ರ ಅಂತ ಹೇಳ್ತೀಯಲ್ಲ. ಎಲ್ಲ ನಿನ್ನ ಕಡೆಗೆ. ಇನ್ನು ನಾನು ಹೇಳಿದ ಹಾಗೆ ಕೇಳಬೇಕು. ಕೇಳುವ ನನಗೆ ಗೊತ್ತಿಲ್ಲದೆ ಎಲ್ಲಿಯಾದ್ರೂ ಹೋಗಿ ಏನಾದ್ರೂ ಮಾಡಿದ್ರೆ ಏನು ಮಾಡಲಿಕ್ಕಿಲ್ಲ. ನನ್ನ ಮುಂದೆ ಇರಬೇಕು. ನೀನು ಹೇಳಿ ನಾನು ಹೇಳಿ ಅಲ್ಲಿಗೆ ಹೇಳಬೇಕು. ಹೊಡೆದಾಟ ಇಲ್ಲ. ಹೋಗುದಾ? ನನ್ನ ರಕ್ಷಣೆ ನಿನಗಿದೆ. ಇನ್ನು ಮುಂದೆ ನಾಲ್ಕರ ಅಧಿಪತಿ ನಾನು. ಸರಿ, ಈಗ ನಿನಗೆ ನೋಡ್ಲಿಕ್ಕೆ ಮನಸ್ಸಿಲ್ಲ. ನೋಡುವುದಕ್ಕೆ ವಿಶೇಷ ಉಂಟು. ಏನು ವಿಶೇಷ? ಮತ್ತೆ ಸುಮ್ಮನೆ ಇರ್ತಿದ್ರೆ ಎಲ್ಲರೂ ಬರ್ತಾ ಇದ್ರು. ಹೌದಾ? ಇಲ್ಲಿ ಹಲವು ವಿಶೇಷ ಉಂಟು. ನೋಡುವುದಕ್ಕೆ ನೀನೇ ದರ್ಶನ ಮಾಡಿಸಿದ್ರೆ ಒಳ್ಳೆ. ನನ್ನ ದರ್ಶನ ನಿನಗೆ ಅಲ್ಲ, ದರ್ಶನ ಮಾಡಿದ್ದೇನೆ. ನೋಡ್ಬೇಕು. ಆನಂದಿಸಿ ತೋರಿಸ್ತೇನೆ. ಐರಾವತ. ಐರಾವತ ಇದು ಹತ್ತಿ ಬರ್ತೇನೆ. ಅದು ಏರುವುದು ನಾನು ನಿಮಗೆ ತೋರಿಸಿ ಮತ್ತೆ ಏರು. ಹೌದಾ? ಈಗ ಬೇಡ, ಈಗ ಬೇಡ ಬೇಡ. ಓ, ಇಲ್ಲಿ ಅದೆಂತ ನಮ್ಮದು ಪಾರಿಜಾತ ವೃಕ್ಷ. ಓ, ಒಳ್ಳೆದುಂಟು. ಒಳ್ಳೆದುಂಟ? ಹೌದು, ಹೂ ಹುಟ್ಟಿದೆ. ಓ, ಇಲ್ಲಿ ಉಂಟಲ್ಲ, ಅದೆಂತದ್ದು? ಅದು ಹೊಸತಾದ ಯಕ್ಷನಾಟ್ಯ. ಯಕ್ಷನಾಟ್ಯಾಲಯ. ಹೌದೌದು, ನಮ್ಮ ಯಕ್ಷರು ಎಲ್ಲ ಅವರಿಗೆ. ಇಲ್ಲಿ ಏನೋ ಮೇಲೆ ಕೆಳಗೆ ನೋಡ್ತಿ, ಒಬ್ಬನೇ ಮಾತಾಡ್ತಿ. ಪ್ರಾರಂಭ ಉತ್ತರ ಅಣ್ಣ. ಅಣ್ಣ ಅಣ್ಣ ಏನು ತಮ್ಮ? ಏನು ತಮ್ಮ? ಅದು ಏನಿಲ್ಲ, ನಾನು ನನ್ನಷ್ಟಕ್ಕೆ ಮಾತಾಡ. ನಮ್ಮವರಿಗೆ ನಿನ್ನ ಬಗ್ಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಹೇಳುವುದು. ಅವರಿಗೆ ಹೇಳ್ತಾ ಇದ್ದೆ. ಒಂದು ಕೆಲಸ ಮಾಡುವ. ಈಗ ಇಲ್ಲಿ ನಿನಗೆ ಅಷ್ಟು ಬಲವಂತರು ಸಿಗದೇ ಇದ್ರು ನಾನು ಜನ ತೋರಿಸಿ. ಹೌದಾ? ಎಷ್ಟು ಜನ ಇದ್ದಾರೆ? ಭೂಲೋಕಕ್ಕೆ ಹೋಗಬೇಕು. ಇಲ್ಲಿ ಅಲ್ಲ, ಭೂಲೋಕದಲ್ಲಿ ನಾವು ಸುತ್ತಾಡುವ. ಸಮುದ್ರದ ಬದಿಯೋ ಎಲ್ಲೋ ನಿನಗೊಂದು ಜನ ತೋರಿಸ್ತೇನೆ. ಆದೀತು, ಬರುವಾಗ ಹರಿನಿರೂಪಣೆ ನನಗಾಗಿದೆ. ಅವನದ್ದಾದಂತಹ ವರದ ಮೂಲಕವೇ ಅವನಿಗೊಂದು ಮರಣ ಆಗಬೇಕು. ಹಾಗಿದ್ರೆ ಸಮುದ್ರದ ಬದಿಯಲ್ಲಿ ನಾವು ಬಂದವರಿದ್ದೇವೆ. ಅಲೆಗಳು ಎದ್ದು ಎದ್ದು ಮೇಲೆ ಕೆಳಗೆ ಆಗುವಂತಹ ವೇಳೆಯಲ್ಲಿ ಬರುವಂತಹ ನೊರೆಗಳು, ಅದನ್ನೇ ನನಗೆ ಇದ್ದಂತಹ ಆಯುಧ ದದೀಚಿ ಮಹರ್ಷಿಗಳು ತನ್ನ ಎಲುಬನ್ನೇ ಧಾರೆಯರಾಗಿ ಕೊಟ್ಟಿದ್ದಾರೆ. ಹಾಗಿದ್ರೆ ಅದೇ ಆಯುಧವನ್ನು ಈ ನೊರೆಯಲ್ಲಿ ಮುಳುಗಿಸಿ ಅವನಿಗೆ ಪ್ರಯೋಗಿಸಬೇಕು. ನೋಡ್ತೇನೆ. ಹೋರಾಟಕ್ಕೆ ಜನ ತೋರಿಸ್ತೇನೆ ಅಂತ ಹೇಳಿ ಅಲ್ಲಿಗೆ ನಾನು ಬರುವುದಿಲ್ಲ. ನೋಡೋದು ಕಪ್ಪು 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 ಕಪ್ಪು. ಆಳ ಎಷ್ಟುಂಟ? ಆಳ ಇಲ್ಲ. ಅದು ಉಪ್ಪು ನೀರು ಬೇಡ. ಇಲ್ಲವಾ? ಬರುವುದಿಲ್ವಾ? ಸ್ವಲ್ಪ ಮುಂದೆ ಬಾ. ಆಳ ಇಲ್ಲ. ಇಲ್ಲ, ಸ್ವಲ್ಪ ಮುಂದೆ ಬಾ. ಸ್ವಲ್ಪ ಮುಂದೆ ಬಂದೆ. ಗೊತ್ತಾಯ್ತಲ್ಲ? ಯೋಚನೆ ಮಾಡಿದ್ದೇನೆ. ಈಗೊಂದು ಜನ ತೋರಿಸ್ತೇನೆ. ಸರಿ, ಇವರ ನಿರೀಕ್ಷೆ ಒಂದು ಹೋರಾಟ
ಹೋರಾಟ ಅವನನ್ನು ಕೊಂದಿದ್ದೇನೆ. ಹೌದಾ? ಈಗ ಪ್ರೇತಾತ್ಮವನ್ನು ಬೆನ್ನಟ್ಟಿ ಬರ್ತಾ ಇದ್ದಲ್ಲೆಲ್ಲ ಹೋಯ್ತು. ಇನ್ನು ಉಳಿದ ಪ್ರೇತ ಬಾಧೆ ಒಂದು ಹೋಯ್ತು. ಕರ್ಮಫಲ ಪಾವನಗೈದೆ ಧರ್ಮಾತ್ಮನಿಂದ ನುಡಿದೋ ನೆನವಿದು ಎಸಗುತ್ತಿನ ಮಗವೇ ಕವಿಯನ್ನು ಮೋಸಲಾರದೋ ಧರ್ಮಫಲದಿಂದ ನಾನು ಪಾವನಗೈದೆ ಪುರಪನಿಗೆ ಪಾಠಕ ಅಕ್ಬರಗೆ ಭಾರವೇ ನಿನ್ನ ಹವಿ ಸ್ವೀಕರಿದ ದೇವೇಂದ್ರ ಯಾಕೆ ಬರಲಿಲ್ಲ ಅನ್ನುವುದು ನಮಗೆ ಚಾಕ್ಷುಷ ವಿದ್ಯೆಯ ಮೂಲಕವಾಗಿ ಗೊತ್ತಾಯಿತು. ವೃತ್ರಾಸುರ ವಧೆಯಲ್ಲಿ ಆದಂತಹ ಒಪ್ಪಂದ. ಇನ್ನು ವಸಿಷ್ಠರನ್ನು ಉಳಿದು ಆಗುವಂತಹ ಯಾವ ಯಾಗಕ್ಕೂ ಕೂಡ ದೇವೇಂದ್ರ ಬರುವುದಿಲ್ಲ. ನನ್ನ ಸಂಕಲ್ಪ ಹಾಳಾಗಿಲ್ಲ. ನಾನು ವಿಶ್ವಾಮಿತ್ರ ಕೂತದ್ದು ವಸಿಷ್ಠ ಅಲ್ಲ. ನಾನು ಹೇಳಿದ ಮೇಲೆ ನಿನಗೆ ಆ ಸ್ವರ್ಗ ಪ್ರಾಪ್ತಿ ಆಗುತ್ತದೆ. ಹಾಗಂತ ಪೂರ್ಣಾಹುತಿ ಆಗದೆ ಹೋದ್ರೆ ಈ ಯಾಗದ ಮೂಲಕವಾಗಿ ನಿನ್ನನ್ನು ಕಳುಹಿಸಿಕೊಡುವುದಕ್ಕಾಗುದಿಲ್ಲ. ಆದ್ರೆ ನನ್ನಲ್ಲಿದೆ ಮಂತ್ರಶಕ್ತಿ. ಈಗ ದೇವೇಂದ್ರನು ಬರಲಿಲ್ಲ, ಅವನ ದಿವ್ಯ ವಿಮಾನವೂ ಬರಲಿಲ್ಲ. ಅವನ ವಿಮಾನವೇ ಬೇಡ. ಮತ್ತೆ ನನಗೆ ಹೋಗುವುದಕ್ಕೆ ವಾಹನ ಎಲ್ಲಿಂದ ನೋಡು. ಮಂತ್ರಶಕ್ತಿಯಿಂದ ಒಂದು ದರ್ಬೆಯನ್ನೇ ತೆಗೆದಿದ್ದೇನೆ, ಅದನ್ನು ಅಲ್ಲಿ ಇಟ್ಟಿದ್ದೇನೆ. ಗುರುಗಳೇ, ಇದು ವಿಮಾನವೇ ಗುರುಗಳೇ? ಅದು ನಿನಗೆ ವಿಮಾನ. ಮಂತ್ರಶಕ್ತಿಯ ಪ್ರಭಾವವೇ ಹಾಗೆ. ಹಾಗಂತ ಈ ಭೌತಿಕ ದೇಹ ಪಾರ್ಥಿವ ಶರೀರದಲ್ಲಿ ನಿನ್ನ ಮೇಲೆ ಹೋಗುವುದಕ್ಕಾಗುದಿಲ್ಲ. ಮತ್ತೆ ಯೋಗ ಸಿದ್ಧಿಯಿಂದ ನಿನ್ನ ದೇಹವನ್ನು ದಿವ್ಯ ದೇಹವನ್ನಾಗಿಸಿದ್ದೇನೆ, ಹಗುರವನ್ನಾಗಿಸಿದ್ದೇನೆ. ಹಾಗಾಗಿ ಕಾಲ ವಿಳಂಬ ಮಾಡಬೇಡ, ಎದ್ದುಗೋ. ದರ್ಬೆಯ ಮೇಲೆ ನಿಲ್ಲು. ನೋಡು ಹೇಗೆ ಒಂದು ಹಗುರ ಕಾಣ್ತದ. ಇದು ವಿಮಾನ. ವಿಮಾನ ಯಾಕೆ ಅದರ ಹೆಸರು ಗೊತ್ತಿಲ್ಲ. ಎಷ್ಟು ಮಂದಿ ಕುಳಿತರೂ ಕೂಡ ಅದಕ್ಕೆ ಸ್ಥಳಾವಕಾಶ ಇದೆ. ಅದಕ್ಕ ಕಾರಣ ಅದು ವಿಮಾನ. ವಿಮಾನ ವಿಸ್ತಾರವಾಗಿರುವ. ಈಗ ನಾನು ಮಂತ್ರಶಕ್ತಿಯಿಂದ ನಿನ್ನನ್ನು ಸ್ವರ್ಗದಡೆಗೆ ನಾನು ಕಳುಹಿಸಿಕೊಡ್ತೇನೆ. ಅದರ ಮೇಲೆ ಮೇಲೆ ಹೋಗಿ ನೀನು ಆ ಸ್ವರ್ಗವನ್ನು ಸೇರ್ಬೇಕು. ಗೊತ್ತಾಯ್ತಲ್ಲ? ಏರು ಶಕ್ತಿಯಿಂದ ನಿನ್ನನ್ನು ವಿಮಾನದಲ್ಲೇ ಕುಳ್ಳಿರಿಸಿದ್ದೇನೆ. ಸ್ವರ್ಗಂ ಗಚ್ಚಾಮಿ. ಏರು ತ್ರಿಶಂಕುರಾಯ, ಏರು. ನಾನು ಮೇಲೆ ಮೇಲೆ ಹೋದಾಗ ನಿಮ್ಮ ಮಾತು ಸ್ವರ ಕೇಳಲಿಲ್ಲ. ತ್ರಿಶಂಕು ಶರೀರಿಯಾಗಿ ಸ್ವರ್ಗವನ್ನು ಏರ್ತಾ ಇದ್ದಾನೆ. ಹಾಗಿದ್ರೆ ನಮ್ಮವರ ಯಾಚನೆ ಮಾಡಬೇಡಿ. ತ್ರಿಶಂಕುವನ್ನು ಧನ್ಯವಾದ ಸಮರ್ಪಣೆ ಬೇಡ. ಸರಿಯಾದಂತಹ ದೇವೇಂದ್ರನ ಸ್ವರ್ಗ
ಅನ್ಯಮಿಂದ್ರಂ ಕರಿಷ್ಯಾಮಿ, ಬೇರೆ ಇಂದ್ರನನ್ನೇ ಸೃಷ್ಟಿ ಮಾಡ್ತೇನೆ. ನಿನಗೆ ಅವರ ಸ್ವರ್ಗ ಬೇಡ. ನನ್ನ ಮಂತ್ರ ಶಕ್ತಿಯ ಪ್ರಭಾವದಿಂದ ತ್ರಿಶಂಕುವಾದ ನಿನಗೆ ಪ್ರತಿ ಸ್ವರ್ಗವನ್ನು